ಶುದ್ಧ ಪ್ರಕೃತಿ ಒಂದು ಚಿನ್ನದ ಕ್ಷಣ. ಒಂದೊಂದು ಹೊತ್ತು ಹೊಳೆಬದಿಯ ಒಂದು ಸಣ್ಣ ಹಳ್ಳಿಯಲ್ಲಿ ಹಸಿರು ಗಿಡಗಳು ಮತ್ತು ಹೂವುಗಳು ಸೋಮಾರಿಯಾಗಿ ನಿಂತಿದ್ದವು. ಒಂದು ಮರದ ಕೆಳಗೆ ಚಿಕ್ಕ ನಾಯಿ ಸಿಗ್ನು ಪ್ರತಿದಿನ ಮನೆಯಿಂದ ಓಡಿಬಂದು ವಿಶ್ರಮಿಸಿತ್ತು, ಹಕ್ಕಿಗಳ ಸಂಗೀತವನ್ನು ಕೇಳುತ್ತದೆ. ಒಂದು ದಿನ ಹಟ್ಟಿಯಲ್ಲಿ ಒಂದು ಮರದ ಟೋಪಿ ಮೇಲೆ ಚಿಕ್ಕ ಪುಟ್ಟ ಕಾಣೆಯೊಂದು ಇಳಿದು ಬಂದಿತು. ಅದು ನೀರಿನ ಬಿಂದುವಿನಂತೆ ಮುತ್ತು ಹಚ್ಚಿದ ಹನಿಗಿತ್ತು. ಹಳ್ಳಿ ಮಕ್ಕಳೊಬ್ಬಳು ಆ ಹನಿಯನ್ನು ನೋಡಿದಾಗ ಹಣೆತೋಚಿ ಬಿಡಿಸಿ ಹಸಿರಾಗಿಸುವ ಹುಲ್ಲಿಗೆ ಹೂವಿನೊಡನೆ ಹಂಚಿಕೊಂಡಳು. ಎಲ್ಲರೂ ಸೇರಿ ಹನಿಯನ್ನು ಕಣ್ಮಣಿಯಿಂದ ಕಂಡು ನೋಡುವ ಪ್ರತಿ ಕ್ಷಣವನ್ನು ಸಂತೋಷವೆಂದು ಮಾಡಿಕೊಂಡರು. ಆಗಿನಿಂದ ಆ ಹಳ್ಳಿಯ ಪ್ರತಿಯೊಬ್ಬ ಜೀವದಲ್ಲಿ ಸಹಾನುಭೂತಿ ಮತ್ತು ಪರಸ್ಪರ ಕಾಳಜಿ ಬೆಳೆಯಿತು. ಹಗಲು ರಾತ್ರಿ ಅವರು ಪ್ರಕೃತಿಯನ್ನು ಗೌರವಿಸಿ ಒಂದು ಸುಂದರ ಹಳ್ಳಿಯಾಗಿ ಹೇರಿಕೊಂಡರು. ಬೋಧನೆ: ಪ್ರಕೃತಿಗೆ ಪ್ರೀತಿ ಮತ್ತು ಕಾಳಜಿ ತೋರಿಸಿದರೆ ಅದು ನಮ್ಮ ಮೇಲೆ ಮತ್ತೆ ಸ್ವಚ್ಛತೆಯೂ ಸಂತೋಷವೂ ಉಳಿತಾಯ ಮಾಡಿಕೊಟ್ಟೀತು.